ಜೈ ಶ್ರೀರಾಮ್. ಹೇಗಿದ್ದೀರ ಎಲ್ಲರೂ? ಆ, ಕೃಷ್ಣನ ಅಲಂಕಾರ ನೋಡಿ. ರುಕ್ಮಿಣಿಗೆ ಒಂದು ಖಾಸಗಿ ಪತ್ರ ಅಂತೆ, ರುಕ್ಮಿಣಿ ಖಾಸಗಿ ಪತ್ರ ಬರೆಯೋದಂತೆ ಕೃಷ್ಣನಿಗೆ. ಆ ಅಲಂಕಾರ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ದ ಗೊತ್ತಾ ನಮ್ಮ ಕೃಷ್ಣ. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು ಸ್ವಾಮೀಜಿಗಳು. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ನೋಡ್ಬೋದು. ಅನ್ನ, ಪಲ್ಯ ಮತ್ತು ಒಂದು ತಂಬುಳಿ ಸಾರು ಮಾಡಿದ್ದೆ. ಸಾರು ನಿಮಗೆ ಮೊನ್ನೆ ತೋರಿಸಿದ್ದೆ. ಬಾಳೆ ಕುಂಡಿಗೆದು ತಂಬುಳಿ ಮಾಡೋಣ ಇವತ್ತು. ನಾನು ಪಲ್ಯ ಮಾಡೋದು, ಚಟ್ನಿ ಮಾಡೋದೆಲ್ಲ ತೋರಿಸಿದ್ದೆ ನಾನು. ಇದು ತಂಬುಳಿ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ. ರಿಚ್ ಇನ್ ಫೈಬರ್ ಇದು. ಶುಗರ್ ಪೇಷಂಟ್ಗಳಿಗೆ, ಯಾರಿಗೆ ಶುಗರ್ ಇರುತ್ತೆ ಅವರಿಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ ಇದು. ಇದನ್ನ ತಪ್ಪದೇ ಮಾಡಿ. ವ್ರತಕ್ಕೆ ಆಗುತ್ತೆ ನಿಜ, ಬಟ್ ಇದು ನಾರ್ಮಲಲ್ಲಿಯೂ ತುಂಬಾ ಚೆನ್ನಾಗಾಗುತ್ತೆ. ಏನಿಲ್ಲ, ಬರೀ ಜೀರಿಗೆ ಹಾಕಿ ಬೇಯಿಸ್ಕೊಂಡು ಮಾಡುವಂಥ ತಂಬುಳಿ ಇದು. ನೋಡಿ, ಅದನ್ನ ಕಟ್ ಮಾಡ್ಕೊಳ್ಳಿ. ಆ ಕೆಂಪು ಪೋರ್ಷನ್ ಇದೆಯಲ್ಲ ಅದನ್ನೆಲ್ಲ ತೆಕ್ಕೊಳ್ಳಿ. ರಫ್ಲಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಆಮೇಲೆ ನಾವು ಬೇಯಿಸಿ ಮಿಕ್ಸಿಗೆ ಹಾಕ್ತೀವಲ್ವ. ರಫ್ಲಿ ಕಟ್ ಮಾಡ್ಕೊಳ್ಳಿ. ಕೆಂಪುದು ಪೋರ್ಷನ್ ಎಲ್ಲ ತೆಗೆದು ಹಾಕಿಬಿಡಿ. ಸ್ವಲ್ಪ ಬೆಳೆದಿರುತ್ತೆ ಅದು, ನಾರು ಆಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು, ಅರಿಶಿನ, ಆಮೇಲೆ ಜೀರಿಗೆ. ಏನು ಗೊತ್ತಾ, ನೀರು, ಅರಿಶಿನ, ಜೀರಿಗೆ. ನಿಮಗೆ ಬೇಕು ಅಂತಂದರೆ ಪೆಪ್ಪರ್ ಹಾಕೊಳ್ಳಿ. ನಾನು ಪೆಪ್ಪರ್ ಹಾಕ್ಕೊಂಡಿಲ್ಲ. ತುಂಬ ಎದೆ ಉರಿ ಬರುತ್ತೆ. ಈಗ ನಾ ಬಾಳೆಕಾಯಿದು ಮಾಡೋ ಕಾರಣ ತುಂಬ ಎದೆ ಉರಿ ಬರುತ್ತೆ, ಅದಕ್ಕೋಸ್ಕರ ನಾನು ಪೆಪ್ಪರ್ ಜಾಸ್ತಿ ಬಳಸಲ್ಲ. ಇದನ್ನ ಬೇಯಕ್ಕೆ ಇಟ್ಬಿಡಿ. ಒಂದು 5 ನಿಮಿಷ ಬೆಂದರೆ ಸಾಕು. ನೋಡಿ, ಬೇಯಿಸಿದ್ನ ನೀರಿಟ್ಟು, ಆನಂತರ ಬೆಂದ ನಂತರ ನೋಡಿ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು, ತೆಂಗಿನಕಾಯಿ ತುರಿ ಬಿಸಿ ಇತ್ತು ಸ್ವಲ್ಪ, ಅದು ತಣ್ಣೀರು ಹಾಕ್ಕೊಂಡು ರುಬ್ಬಿದೆ ನಾನು. ನೋಡಿ, ಆನಂತರ ಉಪ್ಪು, ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ಅದನ್ನು ರುಬ್ಕೊಂಡು, ತುಂಬಾ ಟೇಸ್ಟಿ ಆಗುತ್ತೆ. ಇದಕ್ಕೆ ಬೆಲ್ಲ ಗಿಲ್ಲ ಏನು ಬೇಡ, ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಸೋಸ್ಕೊಂಡ್ರೆ ಕುಡಿಬೋದು, ಬಟ್ ಫೈಬರ್ ಎಲ್ಲ ಹೋಗಿಬಿಡುತ್ತೆ ಅಂತ ನಾವು ಅನ್ನಕ್ಕೇ ಹಾಕ್ಕೊಂಡು ಊಟ ಮಾಡ್ತೀವಿ. ತುಂಬ ಚೆನ್ನಾಗಿ ಬೆಂದರೆ ನುಣ್ಣಗೆ ರುಬ್ಕೋಬೋದು. ಆನಂತರ ಅದಕ್ಕೆ ನೋಡಿ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕಿದೆ. ಆನಂತರ ಬೇಕಾದಷ್ಟು ಮಜ್ಜಿಗೆ, ಉಪ್ಪು, ಒಂದು ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡುತ್ತೆ. ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಮಾಡ್ಬೋದು. ಈ ಬಾಳೆ ಕುಂಡಿಗೆ ಅಥವಾ ಹೂ ಇದೆಯಲ್ಲ, ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಕೂಡ ಮಾಡ್ಬೋದು. ಸ್ವಲ್ಪ ನಾರಾಗುತ್ತೆ ಅಂತ ನಾವು ಬೇಯಿಸ್ಕೊಂಡೇ ಮಾಡ್ತೀವಿ. ಆನಂತರ ದಿಂಡಿದ್ದು ಇನ್ನೊಂದು ಸಲ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲ್ಯ ಮಾಡೋದು ನೋಡೋಣ. ಪುನಃ ಇವತ್ತು ಮಂಗಗಳಿಂದ ಬಚಾವಾಗಿದ್ದು ಒಂದು ಚಿಕ್ಕ ಗೊನೆ ಇತ್ತು. ಆ ಬಾಳೆಗೊನೆನ ಕಡ್ದು ದಿಂಡು ಸಪ್ರೇಟ್ ಮಾಡಿದೆ. ನೋಡ್ಬೋದು ಹೇಗೆ ಮಾಡಿದ್ದು ಅಂತಂದ್ಬಿಟ್ಟು. ಆನಂತರ ನೋಡಿ, ಈ ಥರ ಮಾಡಿ ನೋಡಿ. ಆ ನಾರು ಬರುತ್ತೆ ಅಲ್ಲ, ಅದನ್ನ ತೆಗೆದಿಡ್ಕೋಬೇಕು. ನಾನು ಇವತ್ತು ಈ ವಿಡಿಯೋ ಮಾಡಿ ಇನ್ನೊಂದು ಸಲ ಮಾಡಿ ತೋರಿಸ್ಲಿಕ್ಕೆ ಕಾರಣನೇ ಇದು. ಆ ನಾರು ಬರುತ್ತೆ ನೋಡಿ, ಅದು ನೀಟಾಗಿ ತೆಗಿಬೇಕು. ಇಲ್ಲಂದರೆ ಬಾಯಿಗೆ ಸಿಕ್ಕಾಕೊಡುತ್ತೆ, ಚೆನ್ನಾಗಾಗೋದಿಲ್ಲ ಅದು ಒಂದು. ಮತ್ತೊಂದು ಏನು ಗೊತ್ತಾ, ಆ ನಾರನ್ನು ತೆಗೆದು ತುಂಬ ನಾರಾದಾಗ ಒಂದು ಸ್ವಲ್ಪ ಒಣಗಿಸಿಟ್ಕೊಂಡ್ರೆ ಅದರಿಂದ ದೇವರಿಗೆ ನಾವು ಹೂವಿನ ಬತ್ತಿ ಮಾಡ್ತೇವೆ. ತುಂಬ ವಿಶೇಷ ಅಂತ ಹೇಳ್ತಾರೆ ದೇವರಿಗೆ ಅದರ ಹೂವಿನ ಬತ್ತಿ. ಈ ಕಾರ್ತಿಕ ಮಾಸದಲ್ಲಿ ನಾವು ಮಾಡ್ತೀವಿ ಮನೆಯಲ್ಲಿ. ಈ ವಿಡಿಯೋ ಈಗ ಈ ಕಟ್ ಮಾಡಿದ ತಕ್ಷಣ ನಿಮಗೆ ಅದನ್ನು ತೋರಿಸ್ತೀನಿ ತಾಳಿ. ನೋಡಿ, ಇದು ಇವತ್ತಿದು ನೋಡಿ, ಇದು ಹಳೆಯದು ನೋಡಿ. ನನ್ನ ಹತ್ರ ತುಂಬಾ ಇರುತ್ತೆ. ನಾನು ಆ ಬತ್ತಿ ಮಾಡುವ ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ, ತುಂಬ ವಿಶೇಷ. ಆನಂತರ ಅದನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಎಲ್ಲ ತರಕಾರಿನೂ ಹಾಕ್ಕೊಂಡು ನಾವೊಂದು ಪಲ್ಯ ಮಾಡೋಣ ಇವತ್ತು. ಎಲ್ಲ ತರಕಾರಿ ಅಂದರೆ ಗೊತ್ತಲ್ಲ ನಿಮಗೆ, ಬಾಳೆದಿಂಡು, ಗೆಣಸು, ಬಾಳೆಕಾಯಿ, ಆನಂತರ ಆಲೂಗೆಡ್ಡೆ, ಈ 4 ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಜಾಸ್ತಿ ಏನೂ ಮಸಾಲೆ ಹಾಕಿಲ್ಲ, ಬರೀ ಜೀರಿಗೆ ಒಗ್ಗರಣೆ ಮಾತ್ರ ಹಾಕಿದ್ದು. ಕೊನೆಗೆ ಇಂಚೂರು ಮಾವಿನ ಕಾಯಿ ಇತ್ತು ನನ್ನ ಹತ್ರ, ಅದನ್ನೂ ಹಾಕ್ಕೊಂಡೆ. ಇದು ಬಾಳೆದು ನಾರು ತುಂಬ ಚೆನ್ನಾಗಿ ತೆಗೀರಿ. ಆ್ಯಕ್ಚುಲಿ ಇದು ತಂಬುಳಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಬಾಳೆ ಕುಂಡಿಗೆ ಇತ್ತಲ್ಲ ಅಂತ ಸುಮ್ಮನೆ ಇದೆ. ಈ ಬಾಳೆ ಸಿಪ್ಪೆ ತೆಗಿತೀವಲ್ಲ, ಮನೆಯದು ಬಾಳೆಕಾಯಿ ಇರೋ ತುಂಬಾ ಚೆನ್ನಾಗಾಗುತ್ತೆ. ತಂಬುಳಿ ಕೂಡ ಇದ್ರದ್ದು. ಇದನ್ನ ಬೇಯಿಸ್ಬಿಟ್ಟು ಆ್ಯಸ್ ಯೂಶ್ವಲ್ ತಂಬುಳಿ ಮಾಡ್ಬೋದು. ಆನಂತರ ಈ ಬಾಳೆಕಾಯಿದು ಮಜ್ಜಿಗೆ ಹುಳಿ ಮಾಡ್ಬೋದು ನೋಡಿ. ತುಂಬ ಅಡುಗೆನ ಇನ್ನೂ ತೋರ್ಸೋಕ್ಕೆ ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಸುವರ್ಣಗೆಡ್ಡೆ ಹತ್ರ ಹೋಗಲೇ ಇಲ್ಲ ಇನ್ನು. ನೋಡಿ, ಎಲ್ಲ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ನಾನು ಡೀಟೇಲಾಗಿ ತೋರಿಸಿಲ್ಲ, ಚೂಚೂರು ಮೇಲ್ಮೇಲೆ ತೋರಿಸಿದ್ದೆ ಅಷ್ಟೇ. ಆಮೇಲೆ ನೋಡಿ, ಆಲೂಗೆಡ್ಡೆ ಕೂಡ ಕಟ್ ಮಾಡಿಕೊಂಡೆ ನಾನು.
ಎಲ್ಲ ಆದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ. ನಾವು ಬಾಳೆ ದಿಂಡು ಹಾಕೋದ್ರಿಂದ, ಬಾಳೆಕಾಯಿಯೆಲ್ಲ ಹಾಕೋದ್ರಿಂದ ತುಪ್ಪ ಸ್ವಲ್ಪ ಇಂಪಾರ್ಟೆಂಟು ನೋಡಿ. ಆನಂತರ ಜೀರಿಗೆ ಹಾಕ್ಕೊಂಡು ಬಾಳೆ ದಿಂಡು, ಅರಿಶಿನ, ಬಾಕಿದ್ದೆಲ್ಲ ತರಕಾರಿನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆನಂತರ ತೆಂಗಿನಕಾಯಿ ತುರಿ, ಉಪ್ಪು, ಬೇಕಂದರೆ ಬೆಲ್ಲ ಹಾಕ್ಬೋದು. ನಾನು ಬೆಲ್ಲ ಹಾಕ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಇವತ್ತು ಸಂಜೆ ಅದು ಚಪಾತಿ ಜೊತೆ ಇದನ್ನ ಮಾಡಬೇಕು ಅಂತ ಇದ್ದೀನಿ. ತುಂಬಾ ಅದ್ಭುತವಾಗಿ ಬರುತ್ತೆ ಈ ಪಲ್ಯ. ನಿಮಗೆ ಬೇಕು ಅಂತಂದರೆ ತೆಂಗಿನಕಾಯಿ ಮತ್ತು ಜೀರಿಗೆ, ಸ್ವಲ್ಪ ಪೆಪ್ಪರು, ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದು ರೌಂಡು ತಿರುಗಿಸಿ ಪುಡಿ ಮಾಡಿಕೊಂಡು ಹಾಕ್ಕೋಬೋದು ಇದಕ್ಕೆ. ಅದು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಮಾವಿನಕಾಯಿ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹುಳಿ ಬೇಡ ಅಂತಂದ್ಬಿಟ್ಟು. ನೋಡಿ ಬೆಂದೇ ಬಿಡ್ತೀನಿ, ಸ್ವಲ್ಪ ಬೇಯೋದು ಬಾಕಿ ಇದೆ. ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಿಟ್ಟು ಬೇಯಿಸಿದರೆ ಹಾಗೇ ಬಿಡ್ತು. ಈ ವ್ರತದ ಅಡುಗೆಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವ್ರತ ಮಾಡಿದ್ರ ಅವರು ಕಮೆಂಟ್ಸಲ್ಲಿ ಹೇಳಿ, ಖುಷಿಯಾಗುತ್ತೆ ಕೇಳಲಿಕ್ಕೆ. ಆನಂತರ ಮೊದಲ ತೆಂಗಿನಕಾಯಿ ತುರಿ ಮತ್ತು ತರಕಾರಿ ಕಟ್ ಮಾಡೋದು, ನಾವು ಮುಟ್ಟತ್ತಿ ಅಂತ ಹೇಳ್ತೀವಿ, ಅದನ್ನ ತೋರಿಸಿ ನನಗೆ ವೀಡಿಯೋದಲ್ಲಿ ಅಂತ ಯಾರೋ ಹೇಳಿದರು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಲ್ಯನ ಹಾಕ್ಬಿಡ್ತು. ಆನಂತರ ಇವತ್ತಿನ ಊಟದಲ್ಲಿ ನೋಡ್ಬೋದು, ಅನ್ನಕ್ಕೆ ತುಪ್ಪ ಹಾಕೋದು ಮರಿಬೇಡಿ. ಪಲ್ಯ, ತಂಬುಳಿ, ಮಾವಿನಕಾಯಿ ಸಾರು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ನಾನು ಅದನ್ನ ಹಾಗೇ ಬಿಡ್ತು ನೋಡಿ. ಮಧ್ಯಾಹ್ನದ ಊಟ ನಮ್ಮದು ನೋಡಿ. ಇಳಿಗೆ ಮಣೆ ಮತ್ತು ತೆಂಗಿನಕಾಯಿ ತುರಿಯುವಂಥದ್ದು ನೀವು ನೋಡ್ಬೋದು. ಇದು ಏನು ಗೊತ್ತಾ, ಅದರ ಬೇಸ್ ಎಲ್ ಶೇಪಲ್ಲಿರುತ್ತೆ. ನಾವು ಅದನ್ನ ಕಿಚನ್ ಸ್ಲ್ಯಾಬಿಗೆ ಒತ್ಕೊಂಡು ನಾವು ಅಡುಗೆನ ಮಾಡಿ, ಇದು ತರಕಾರಿನ ಹೆರಿಬೋದು, ತೆಂಗಿನಕಾಯಿ ಹೆರಿಬೋದು, ತರಕಾರಿನ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ಇದು ಮುಂಚೆ ತೋರಿಸಿದ್ದೆ, ನಿಮಗೆ ಕಾಣ್ಬೋದು. ನಾವು ಅದನ್ನ ಒತ್ತಿ ಹಿಡ್ಕೊಂಡ್ರೆ ಸರಿ, ಹೊಟ್ಟೆಯಲ್ಲಿ ಒತ್ತಿ ಹಿಡ್ಕೊಂಡ್ರೆ ಅದು ಆ ಕಡೆ ಈ ಕಡೆ ಹಂದಾಡೋದಿಲ್ಲ. ತುಂಬಾ ಚೆನ್ನಾಗಾಗುತ್ತೆ ಇದು. ನನ್ನ ಮುಕ್ಕಾಲು ವಾಸಿ ಕೆಲಸಗಳಲ್ಲಿ ಇದು ಬಂದಂಥ ಸುಲಭವಾಗಿದೆ ನನಗೆ. ಇದಕ್ಕೆ 350-400 ರೂಪಾಯಿ ಕೊಟ್ಟಿದ್ದು ನೆನಪು. ಇದರ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಉಡುಪಿಯಲ್ಲೇ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ನೀವು ಬೇಕಾದ್ರೆ ಹುಡುಕಿ ನೋಡಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಾಳೆ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೇನೆ. ಥ್ಯಾಂಕ್ ಯು.